ನಿಮ್ಗೆಲ್ಲ ಕಳಿಸ್ಕೊಡ್ತೀನಿ ಅದನ್ನ. ಅದರಿಂದ ಈ ನಾನು ಹೇಳೋದು, ಇವ್ರು ಖರ್ಚು ಮಾಡಿಲ್ಲ ಅಂದ್ರೆ ನೀವು ಮಂತ್ರಿಗಳು ಖರ್ಚು ಮಾಡಿದ ಅಂತ ಅಲ್ಲ, ಅದು ಒಂದು ಪಾಯಿಂಟ್. ಇಲಾಖೆಗೆ ದುಡ್ಡೇ ಕೊಟ್ಟಿರಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ಅಲ್ಲೇ ತಡೆ ಹಿಡ್ಕೊಂಬಿಟ್ಟಿರ್ತಾರೆ. ಯಾಕಂದ್ರೆ ಹಣ ಇಲ್ಲ, ಟ್ರೆಜರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಣ ಇಲ್ಲ. ಹಣ ಇಲ್ದಿದ್ಕೆ ಈ ಟ್ರಿಕ್ ಮಾಡಿದ್ದಾರೆ. ಇಲಾಖೆಗಳಿಗೆ ಏನು ಫ್ಲೋ ಮಾಡಬೇಕಾಗಿತ್ತು ಅದನ್ನ ಸ್ಟಕ್ ಡೌನ್ ಮಾಡಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು. ಫಸ್ಟ್ ಅವರು ಸಂಬಳ ಕೊಡಕ್ಕೆ ನೋಡ್ತಾ ಇದ್ದಾರೆ, ಅದಾದ್ಮೇಲೆ ಗ್ಯಾರಂಟಿಗಳು, ಇಷ್ಟರಲ್ಲೇ ಉಳಿತಾ ಇದ್ದಾರೆ. ಉಳಿದ್ರೆ ಸಂಬಳ ಕೊಟ್ಟು ಗ್ಯಾರಂಟಿ ಕೊಟ್ಟು ಹಣ ಉಳಿದ್ರೆ ರೈತರು, ವಿದ್ಯಾಭ್ಯಾಸ, ITBT, ರಸ್ತೆಗಳು ಇವೆಲ್ಲ ಆಮೇಲೆ, ಉಳಿಯೋದೇ ಇಲ್ಲಲ್ಲ. ಅದಕ್ಕೋಸ್ಕರ ಹಣ ಇಲ್ದಿರ ಈ ಖಾತೆಗಳಿಗೆಲ್ಲ ಇವತ್ತು ನಾಮ ಹಾಕಿರೋ ಅಂತ ನೋಡ್ತಾ ಇದೀವಿ ನಾವು. ಇದು ಇನ್ನು ಬಿ ಖಾತಾ ಅನ್ನೋದು ಕೂಡ ದೊಡ್ಡ ದಂಧೆ ಆಗೋಟಿದೆ. ಅದರ ಅವರೇನೋ ಬಹಳ ಹೊಗಳ್ಗಂಡು ಹೇಳ್ತಾ ಇದ್ದಾರೆ. ಬಿ ಖಾತಾ ಅಂದ್ರೆ ಬಿ ಖಾತಾ ಇಂದ ಎ ಖಾತಾ. ನಿಮ್ ಕಟ್ಟಿರೋ ಮನೆಗೆ ಮಾಡಲ್ಲ. ಎಲ್ಲರೂ ಏನ್ ತಿಳ್ಕೊಂಬಿಟ್ಟಿದ್ದಾರೆ, ಮನೆಗೆ ಮಾಡ್ತಾರೆ. ಕಟ್ಟಿರೋ ಮನೆಗಳಿಗೆಲ್ಲ ಬಿ ಇಂದ ಎ ಮಾಡ್ತಾರೆ, ಮನೆಗಳು ಮಾಡಲ್ಲ. ನಿಮ್ಮ ಸೈಟ್ಗೆ ಮಾತ್ರ ಮಾಡೋದಷ್ಟೇ. ಮನೆ ಅಕ್ರಮ, ಸೈಟು ಸಕ್ರಮ. ನೋಡ್ರಿ, ಬಿಲ್ಡಿಂಗ್ ಅಕ್ರಮ, ಸೈಟು ಸಕ್ರಮ. ಯಾರನ್ನ ನಂಬ್ತಾರ? ಒಂದು ಮಾಡಿದ್ರೆ ಸೈಟು ಸಕ್ರಮ ಆಗ್ಬೇಕು, ಬಿಲ್ಡಿಂಗು ಸಕ್ರಮ ಆಗ್ಬೇಕು, ಇಲ್ಲ ಎರಡೂ ಅಕ್ರಮ ಆಗ್ಬೇಕು. ಇಲ್ಲ ಹಂಗಲ್ಲ, ನೀವು ದುಡ್ಡು ಕಟ್ಟಿದ್ರೆ ಸೈಟ್ ಮಾತ್ರ, ಬಿಲ್ಡಿಂಗ್ ಆಗಲ್ಲ. ಇಂದ ನಾವು ಸರ್ಕಾರ ಇದ್ದಾಗ ನಾವು 100 ರೂಪಾಯಿ ಮಾಡಿದ್ರಿ, ಎಲ್ಲರಿಗೂ 10,000 ರೂಪಾಯಿ ಬರ್ತಾ ಇತ್ತು. 10,000 ರೂಪಾಯಿ ಅಲ್ಲ, 12,000 ರೂಪಾಯಿ 30-40ಗೆ ಅಷ್ಟೇ ಬರ್ತಾ ಇದ್ದು. 10,000 12,000 ರೂಪಾಯಿ ಬರ್ತಾ ಇತ್ತು. ಬರೀ ಒಳ್ಳೆ ಟೈಮ್ ಬಂದಿದ್ಯಾ? ಚೇರಕಪ್ಪ. ಇಲ್ಲ ಅವಾಗ ಲಂಸಮ್, ಲಂಸಮ್ ಅವಾಗ. ಈಗ ಆಗಲೂ ದರೋಡೆ ಇದು. ಈಗ ಏನಿಲ್ಲ ಅಂದ್ರೂ ಅವರು ಸುಮಾರು 4 ಲಕ್ಷದಿಂದ 40 ಲಕ್ಷದವರೆಗೂ ಕಟ್ಟಬೇಕು. ಯಾರು 4 ಲಕ್ಷದಿಂದ 40 ಲಕ್ಷ ಕಟ್ಬೇಕು. ಯಾರು ಕಟ್ತಾರೆ? ಅವ್ನು ಸೈಟ್ ತಗೊಂಡಿದ್ದಾನೆ, ಮನೆ ಕಟ್ಕೊಂಡ್ಬಿಟ್ಟಿದ್ದಾನೆ, ಅವ್ರಿಗೆ ನೀರಿದೆ, ಕರೆಂಟ್ ಇದೆ, ರಸ್ತೆ ಇದೆ, ಎಲ್ಲ ಇದ್ಮೇಲೆ ಅವ್ರು ಯಾಕೆ ಕಟ್ತಾನೆ? ಕಟ್ಟು ಅಂತ ಮಾಡ್ತಾ ಇದ್ದಾರೆ. ಏನು ಕ್ರಾಂತಿ ಅಂತೆ, ಬಿ ಇಂದ ಎ ಖಾತೆಗೆ ಮಾಡುವಂಥದ್ದು ಕ್ರಾಂತಿ ಅಂತೆ. ಕ್ರಾಂತಿ ಅಲ್ಲ, ಉಸೂಲಿ. ಇದು ಉಸೂಲಿ ಮಾಡಕ್ಕೆ. ಯಾಕಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲದೆ ಪಾಪರಾಗಿ ಅಭಿವೃದ್ಧಿ ಹಳ್ಳ ಬಿದ್ದಿರೋ ರಸ್ತೆಗಳಿದೆಯಲ್ಲ, ಇದನ್ನ ಮುಚ್ಚಕ್ಕೆ ಜನಗಳ ಮೇಲೆ ಮತ್ತೊಂದು ಹೊರೆ. ಹಾಲಾಯ್ತು, ಆಲ್ಕೋಹಾಲ್ ಆಯ್ತು, ಸ್ಟಾಂಪ್ ಡ್ಯೂಟಿ ಆಯ್ತು, ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಡೆತ್ ಸರ್ಟಿಫಿಕೇಟ್ ಆಯ್ತು, ಬರ್ತ್ ಸರ್ಟಿಫಿಕೇಟ್ ಆಯ್ತು. ಒಟ್ಟು 65,000 ಕೋಟಿ 25 ತೆರಿಗೆಗಳನ್ನ ಹಾಕಿದ್ದೀರ. ಇದು 26ನೇ ತೆರಿಗೆ. ಈಗಾಗಲೇ 25 ತೆರಿಗೆ ಹಾಕಿದ್ದೀರ, ಅದರಿಂದ 65,000 ಕೋಟಿ ಮಾಡ್ತಾ ಇದ್ರ. ಇದನ್ನ ಹಾಕ್ಬಿಟ್ಟು ಇದರಿಂದ ಒಂದು 8ರಿಂದ 10,000 ಕೋಟಿ ವಸೂಲಿ ಮಾಡ್ಬೇಕು. ದೊಡ್ಡ ಪ್ಲಾನ್ ಹಾಕೊಂಡಿದ್ದಾರೆ. ಅದಕ್ಕೆ ರಾಜ್ಯದ ಜನ ಎಚ್ಚರಿಕೆಯಿಂದ ಇರಿ. 100 ಇರೋದು 200 ಮಾಡ್ಲಿ, 200 ಇಲ್ಲ 400 ಮಾಡ್ಲಿ ಬೇಕಾದ್ರೆ. ಹಿಂದೆ 100 ರೂಪಾಯಿ ಇತ್ತಪ್ಪ ಅಭಿವೃದ್ಧಿ ಶುಲ್ಕ ಅಂತ ಎಲ್ಲರಿಗೂ ಗೊತ್ತಿದೆ. 100 ರೂಪಾಯಿ ಇತ್ತು. ಈಗ ಬೆಲೆ ಏರಿಕೆ ಆಗಿರೋದ್ರಿಂದ 500 ಮಾಡಿ ಬೇಕಾದ್ರೆ. ಇದ್ಯಾವುದು 5%. ಈಗ 60% ಕಮಿಷನ್ ಇದೆಯಲ್ಲ, ಅದಕ್ಕೆ 5% ಸೇರಿದ್ರೆ 65% ಆಗ್ತದೆ ಕಮಿಷನ್ ಅಷ್ಟೇ ನಿಮ್ದು. ಈ ಬಿ ಖಾತಾ ಎ ಖಾತಾ ದಂಧೆ ಇದೆಯಲ್ಲ, ಇದು ದುಡ್ಡು ವಸೂಲಿ ಮಾಡಕ್ಕೆ ಒಂದು ಸ್ಕೀಮ್ ಅಷ್ಟೇ. ಇದ್ರ ಹೆಸರಲ್ಲಿ ಅಧಿಕಾರಿಗಳು ಈಗಾಗಲೇ ಖಾತಾ ಅದೇನೋ ಮಾಡ್ತಾ ಇದಾರಲ್ಲ ಮನೆಗಳದೆಲ್ಲ, ಅದ್ರ ಜೊತೆ ಇದೊಂದು ತೆರಿಗೆ.
ಈ ಖಾತಾನೇ ವಸೂಲಿ. ಏನು ಇಲ್ಲ ಈ ಖಾತಾದಲ್ಲಿ. ಮೊದಲು ಸಿಸ್ಟಮ್ ಅಲ್ಲಿ ಇರಲಿಲ್ಲ, ಅದು ಎಲ್ಲ ಬರವಣಿಗೆಯಲ್ಲಿತ್ತು, ಆಳೆಗಳಲ್ಲಿತ್ತು. ಅದನ್ನ ಕಂಪ್ಯೂಟರೈಸ್ ಮಾಡೋದು ಅಷ್ಟೇ ಅಲ್ಲಿ ಸಿಸ್ಟಮ್ ಅಲ್ಲಿ ಇದ್ದಿದ್ದು. ಅದಕ್ಕೊಂದು ಇಟ್ರು ಈ ಖಾತಾ ಆಂದೋಲನ ಅಂತ ಇಡೀ ಕರ್ನಾಟಕದಲ್ಲಿ. ಜಸ್ಟ್ ಅಧಿಕಾರಿಗಳು ಮಾಡ್ಬೋದಾಯ್ತು. ಈಗ ಎಲ್ಲರೂ ಮನೆ ಬಿಟ್ಟು ಲೀವ್ ಹಾಕಿ ಸಂಬಳ ಇಲ್ದಿರ ಬಂದು ಖಾತಾ ಮಾಡಿಸ್ಬೇಕು, 12,000 ರೂಪಾಯಿ ಲಂಚ ಕೊಡ್ಬೇಕು. ಇಡೀ ಕರ್ನಾಟಕ ಕೋಟ್ಯಾಂತರ ಜನ. ಈಗ ಬಿ ಖಾತಾಯಿಂದ ಎ ಖಾತಾನು ಇದನ್ನು ಲೂಟಿಗೆ ಇದೊಂದು ಹೆಸರಷ್ಟೇ. ಅದರಿಂದ ರಾಜ್ಯದ ಜನ ಈ ಲೂಟಿ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇನ್ನಿರೋದು ಅವ್ರಿಗೆ ಅಮ್ಮಮ್ಮ ಅಂದ್ರೆ ಇನ್ನೊಂದು ವರ್ಷ, 1-2 ವರ್ಷ, ಓನ್ಲಿ ಜಸ್ಟ್ 2 years, ಜಸ್ಟ್ 2 years ಅಷ್ಟೇ. 2 ವರ್ಷ. 2 ವರ್ಷದಲ್ಲಿ ಬಳಿದು ಬಾರ್ಲಾಕೊಂಡು ಹೋಗ್ಬೇಕು ಅಂತ ಅವರೇ ಎಚ್ಚರಿಕೆಯಿಂದ ಇರಿ ಅನ್ನೋ ಮಾತನ್ನ ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ. ಈಗಾಗಲೇ 25 ಟ್ಯಾಕ್ಸ್ ಹಾಕಿದ್ದಾರೆ, ಇದು 26ನೇ ಟ್ಯಾಕ್ಸು. ಇದನ್ನೇನ ಕಟ್ಟಿದ್ರೆ 27ನೇ ಟ್ಯಾಕ್ಸ್ಗೆ ನೀವು ರೆಡಿಯಾಗಿರಿ. ಟ್ಯಾಕ್ಸ್ಗಳ ಸರ್ಕಾರ ಇದು, ಜನಗಳ ಮೇಲೆ ಟ್ಯಾಕ್ಸ್ಗಳನ್ನ ಸರ್ಕಾರ. ಟ್ಯಾಕ್ಸ್ ಟೆರರಿಸಂ ಇದು. ತೆರಿಗೆಗಳ ಟೆರರಿಸಂ ಏನೋ ಭಯೋತ್ಪಾದನೆನಾ? ತೆರಿಗೆಗಳ ಭಯೋತ್ಪಾದನೆ ಕನ್ನಡದಲ್ಲಿ. ತೆರಿಗೆಗಳ ಭಯೋತ್ಪಾದನೆ ಇದು.